ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಥವಾ PMMY ಮುದ್ರಾ ಎನ್ನುವುದು ಕೇಂದ್ರ ಸರ್ಕಾರದ ಒಂದು ಜನಪ್ರಿಯವಾದಂಥ ಯೋಜನೆಗಳಲ್ಲಿ ಒಂದಾಗಿದೆ. ಮುದ್ರಾ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅಂತ ಪೂರ್ಣ ಹೆಸರು. ಸಣ್ಣ ಉದ್ದಿಮೆ ವ್ಯಾಪಾರಗಳ ಅಭಿವೃದ್ಧಿಗೆ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. 2023-24 ಮೊದಲಾರ್ಧದಲ್ಲಿ ಮುದ್ರಾ ಸಾಲದ ವಿತರಣೆಯಲ್ಲಿ 38% ಹೆಚ್ಚಳ ದಾಖಲಾಗಿದೆ. ಒಟ್ಟು 1,91,863 ಕೋಟಿ ರೂಪಾಯಿ ಮುದ್ರಾ ಸಾಲವನ್ನು ಈ ಅವಧಿಯಲ್ಲಿ ವಿತರಿಸಲಾಗಿದೆ ಅಂತ ಅಂಕಿಅಂಶಗಳು ತಿಳಿಸಿವೆ. ಹಾಗಾದರೆ ಮುದ್ರಾ ಲೋನ್ ಎಂದರೆ ಏನು, ಇದನ್ನು ಪಡೆಯುವುದು ಹೇಗೆ, ಇದರ ಲಾಭವೇನು ಎಂಬುದನ್ನು ಈ ಎಪಿಸೋಡ್ನಲ್ಲಿ ನಾವು ತಿಳಿಯೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2015 ಏಪ್ರಿಲ್ 8ರಂದು ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಣ್ಣ ವ್ಯಾಪಾರ ಉದ್ಯಮಿಗಳಿಗೆ 10 ಲಕ್ಷ ರೂಪಾಯಿ ತನಕ ಸಾಲವನ್ನು ನೀಡಲಾಗುತ್ತೆ. ಈ ಸಾಲ ಪಡೆಯಲಿಕ್ಕೆ ಯಾವುದೇ ಒಂದು ಅಡಮಾನ ಇಡಬೇಕಾಗಿರಲ್ಲ ಅನ್ನುವಂಥದ್ದು ವಿಶೇಷ. ಇದುವರೆಗೆ 3,76,000 ಕೋಟಿ ರೂಪಾಯಿಗಳನ್ನು ಮುದ್ರಾ ಅಡಿಯಲ್ಲಿ ಮಂಜೂರು ಮಾಡಲಾಗಿದೆ. ಅದರಲ್ಲಿ 2,92,000 ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ. ಈ ಯೋಜನೆ ಬರುವ ತನಕ ಕಾರ್ಪೊರೇಟ್ ವಲಯದ ವ್ಯಾಪ್ತಿಗೆ ಬರದಿರುವ 90% ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ಬ್ಯಾಂಕ್ಗಳಲ್ಲಿ ಅಥವಾ ಯಾವುದೇ ಒಂದು ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ಸಾಲ ಸಿಗ್ತಾ ಇರಲಿಲ್ಲ. ಹಾಗಾದರೆ ಮುದ್ರಾ ಸಾಲವನ್ನು ಪಡೆಯುವುದು ಹೇಗೆ ಅಂತ ನೋಡೋಣ. ಸಾಲಗಾರರಿಗೆ ನೇರವಾಗಿ ಮುದ್ರಾ ಸಾಲ ವಿತರಣೆ ವ್ಯವಸ್ಥೆ ಇಲ್ಲ. ಆದರೆ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಬ್ಯಾಂಕೇತರ ಹಣಕಾಸು ಕಂಪನಿಗಳು ಅಥವಾ NBFCಗಳು ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಮುದ್ರಾ ಸಾಲವನ್ನು ವಿತರಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿವೆ. ಸಾಲ ಪಡೆಯಲು ಬಯಸುವವರು www.udyamimittra.in ವೆಬ್ ಪೋರ್ಟಲ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಮುದ್ರಾ ಸಾಲ ಯೋಜನೆ ಪಡೆಯಲು ಇರುವ ಅರ್ಹತೆ ಏನು ಅಂತ ನೋಡೋಣ. ಭಾರತದ ನಾಗರಿಕನಾಗಿದ್ದು ಕೃಷಿಯೇತರ ಆದಾಯ ಸೃಷ್ಟಿಸುವ ಒಂದು ಬಿಸಿನೆಸ್ ಪ್ಲಾನ್ ಹೊಂದಿರುವವರು ಮುದ್ರಾ ಸಾಲ ಪಡೆಯಬಹುದು. ಹಾಗೂ 28ರಿಂದ 70 ವರ್ಷ ವಯೋಮಿತಿಯ ಒಳಗಿರಬೇಕು. ಉತ್ಪಾದನೆ, ಸಂಸ್ಕರಣೆ, ವ್ಯಾಪಾರ ಅಥವಾ ಸೇವಾ ಕ್ಷೇತ್ರದ ವಹಿವಾಟು ನಡೆಸುವವರು ಇದಕ್ಕೆ ಅರ್ಹತೆ ಪಡೆಯುತ್ತಾರೆ. ಇನ್ನೂ ಸರಳವಾಗಿ ಹೇಳೋದಿದ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು, ಸೇವಾ ಕ್ಷೇತ್ರದ ವ್ಯಾಪಾರ ಮಾಡ್ತಾ ಇರುವವರು, ಹಣ್ಣು ತರಕಾರಿ, ಜವಳಿ ಅಂಗಡಿ, ರಿಪೇರಿ ಶಾಪು, ಮೆಷಿನ್ ಆಪರೇಟರ್ ಮಾಡೋರು, ಆಹಾರ ಸಂಸ್ಕರಣೆ ಮಾಡೋರು ಮತ್ತು ಇತರರು ಮುದ್ರಾ ಸಾಲ ಪಡಿಬೋದು. ಆದರೆ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರಬೇಕು. ಲೋನ್ ಡಿಫಾಲ್ಟರ್ ಆಗಿರಬಾರ್ದು. ಹೊಸದಾಗಿ ಬಿಸ್ನೆಸ್ ಮಾಡಲಿಕ್ಕೆ ಬಯಸೋರು ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸಬಹುದು. ಆದರೆ ಸೂಕ್ತವಾದಂತಹ ಬಿಸ್ನೆಸ್ ಪ್ಲಾನನ್ನು ಹೊಂದಿರಬೇಕು. ಫ್ರಾಂಚೈಸಿ ಮಾಡೆಲ್ನಲ್ಲಿ ವ್ಯಾಪಾರ ಮಾಡಲು ಬಯಸೋರು ಕೂಡ ಮುದ್ರಾ ಸಾಲ ಗಳಿಸ್ಬೋದು. ಇನ್ನೂ ಸಿಂಪಲ್ ಆಗಿ ಹೇಳಿದ್ರೆ ನೀವು ಐಸ್ ಕ್ರೀಮ್ ಪಾರ್ಲರ್ ಮಾಡಬೇಕು, ಸಣ್ಣ ರೆಡಿಮೇಡ್ ಬಟ್ಟೆ ಬರೆಗಳ ಶಾಪ್ ಶುರು ಮಾಡಬೇಕು, ಸ್ಕೂಟರ್, ಬೈಕ್, ಸೈಕಲ್ ರಿಪೇರಿ ಅಂಗಡಿ ತೆರಿಬೇಕು, ಜರಿ ಅಂಗಡಿ ಇಡಲಿಕ್ಕೆ ಮಾಡಬೇಕು ಅಂತ ಬಯಸೋರು ಕೂಡ ಮುದ್ರಾ ಲೋನ್ ಪಡಿಬೋದು. ಸಲೂನು, ಬ್ಯೂಟಿ ಪಾರ್ಲರ್, ಜಿಮ್ನಾಶಿಯಂ, ಡ್ರೈ ಕ್ಲೀನಿಂಗ್, DTP, ಮೆಡಿಸಿನ್ ಶಾಪ್, ಕೊರಿಯರ್ ಏಜೆನ್ಸಿ ಮಾಡೋರು ಕೂಡ ಮುದ್ರಾ ಸಾಲ ಪಡಿಬೋದು. ಪದವಿ ಮುಗಿದ ಬಳಿಕ ನಿಮ್ಮದೇ ಆದಂತಹ ಒಂದು ಫುಡ್ ಪ್ರೊಸೆಸಿಂಗ್ ಘಟಕ ಆರಂಭಿಸಲು ಬಯಸ್ತಾ ಇದ್ದೀರಾ, ಅದಕ್ಕೂ ಕೂಡ 10 ಲಕ್ಷ ರೂಪಾಯಿ ತನಕ ಮುದ್ರಾ ಲೋನ್ ಸಿಗುತ್ತೆ. ನೀವು ಕಾರ್ಪೆಂಟ್ರಿ ಶಾಪ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಮೆರಲ್ ಪ್ಲಾಂಟ್ ಬಿಸ್ನೆಸ್ ಮಾಡ್ತೀರಾ, ಅದಕ್ಕೂ ಕೂಡ ಮುದ್ರಾ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ಆದಾಯ ಮತ್ತು ಉದ್ಯೋಗ ಸೃಷ್ಟಿಸುವ ಹಲವು ಉದ್ದೇಶಗಳು ಕೂಡ ಮುದ್ರಾ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಉದಾಹರಣೆಗೆ ಜೇನು ಸಾಕಣೆ, ಪೌಲ್ಟ್ರಿ ಫಾರ್ಮಿಂಗ್ ಕೂಡ ಈ ಸಾಲವನ್ನು ಪಡಿಬಹುದು. ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಟ್ರ್ಯಾಕ್ಟರು, ಟಿಲ್ಲರು, ದ್ವಿಚಕ್ರ ವಾಹನ, ಆಟೋ ರಿಕ್ಷಾ, ಸಣ್ಣ ಗೂಡ್ಸ್ ಟ್ರಾನ್ಸ್ಪೋರ್ಟ್ ವಾಹನಗಳನ್ನು ಕೂಡ ಮುದ್ರಾ ಸಾಲದ ಮೂಲಕ ಖರೀದಿ ಮಾಡಬಹುದು. ಯಾವುದು ಬೇಡ, ಒಂದು ಲಾರಿ ಅಥವಾ ಟೆಂಪೋ ಕರೆಸಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೇನೆ ಅಂದರೂ ಕೂಡ ನಿಮಗೆ ಮುದ್ರಾ ಸಾಲ ಸಿಗುತ್ತೆ. ಈಗ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ವಿಧಗಳ ಬಗ್ಗೆ ನೋಡೋಣ. ಈ ಯೋಜನೆ ಅಡಿಯಲ್ಲಿ 3 ವಿಧದ ಸಾಲಗಳನ್ನು ವಿತರಿಸಲಾಗುತ್ತೆ. ಅವುಗಳೆಂದರೆ ಶಿಶು, ಕಿಶೋರ್, ತರುಣ್ ಎಂಬುದಾಗಿದೆ. ಶಿಶು ವಿಭಾಗದಲ್ಲಿ 50,000 ರೂಪಾಯಿ ಸಾಲ ಸಿಗುತ್ತೆ. ಕಿಶೋರ್ ವಿಭಾಗದಲ್ಲಿ 50,000 ರೂಪಾಯಿಗಳಿಂದ 5 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ತರುಣ್ ವಿಭಾಗದಲ್ಲಿ 10 ಲಕ್ಷ ರೂಪಾಯಿ ತನಕ ಸಾಲವನ್ನು ಕೊಡ್ತಾರೆ. ಮುದ್ರಾ ಕಾರ್ಡ್ ಎಂಬ ಡೆಬಿಟ್ ಕಾರ್ಡ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದು ನಿಮ್ಮ ಮುದ್ರಾ ಲೋನ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ. ಮುದ್ರಾ ಸಾಲವನ್ನು ತಮಗೆ ಬೇಕಾದಾಗ ಸಣ್ಣ ಪುಟ್ಟ ಮೊತ್ತದಲ್ಲಿ ಅಕೌಂಟಿಂದ ವಿಡ್ರಾ ಮಾಡಲಿಕ್ಕೆ ಹಾಗೂ ಎಕ್ಸ್ಟ್ರಾ ಇನ್ಕಮ್ ಲಭಿಸಿದಾಗ ಅವಧಿಗೆ ಮುನ್ನ ಸಾಲ ಮರುಪಾವತಿ ಕೂಡ ಈ ಮುದ್ರಾ ಕಾರ್ಡನ್ನು ಬಳಸ್ಬೋದು. ATM ಇಂದ ಹೇಗೆ ನಗದು ಪಡೀಲಿಕ್ಕೆ ಹಾಗೂ POS ಮೆಷಿನ್ಗಳ ಮೂಲಕ ಪೇಮೆಂಟ್ ಮಾಡಲಿಕ್ಕೆ ಕೂಡ ಈ ಮುದ್ರಾ ಕಾರ್ಡನ್ನು ಬಳಸ್ಬೋದು. ಸಾಲದ ಮರುಪಾವತಿಯ ಅವಧಿ 1 ರಿಂದ 5 ವರ್ಷದ ಶ್ರೇಣಿಯಲ್ಲಿ ಇರುತ್ತೆ. ಬಡ್ಡಿ ದರಗಳು 1%ದಿಂದ 12% ತನಕ ಇರುತ್ತೆ. ಮುದ್ರಾ ಸಾಲ ಪಡೆಯಲಿಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ.
ಆಸಕ್ತರು www.udyamiMitra.in ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಹೋಮ್ ಸ್ಕ್ರೀನಲ್ಲಿ ಇರುವ ಅಪ್ಲೈ ನಾವ್ ಆಪ್ಷನ್ ಅನ್ನು ಕ್ಲಿಕ್ಕಿಸಬೇಕು. ಬಳಿಕ ನ್ಯೂ ಆಂಟ್ರಪ್ರಿನರ್, ಎಕ್ಸಿಸ್ಟಿಂಗ್ ಆಂಟ್ರಪ್ರಿನರ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಪೈಕಿ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಹೊಸ ರಿಜಿಸ್ಟ್ರೇಷನ್ ಆಗಿದ್ದರೆ ನೇಮ್ ಆಫ್ ದಿ ಅಪ್ಲಿಕೆಂಟ್, ಇಮೇಲ್ ID, ಮೊಬೈಲ್ ನಂಬರ್ ಕ್ಲಿಕ್ಕಿಸಬೇಕಾಗುತ್ತೆ. OTP ಜನರೇಟ್ ಮಾಡಿ ನೋಂದಣಿ ಆಗ್ಬೋದು. ವೀಕ್ಷಕರೇ, ಇಷ್ಟು ಹೊತ್ತು ಮುದ್ರಾ ಸಾಲದ ಯೋಜನೆಯ ಸಮಗ್ರ ವಿವರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.